ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ ಈ ಸಾಂಬಾರು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಮಂಗಳೂರು ಸೌತೆಕಾಯಿನ ಒಂದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ತಿರುಳೆಲ್ಲ ತೆಕ್ಕೊಂಡು ಹೆಚ್ಕೋಬೇಕು. ಯಾವ ರೀತಿ ಅಂತ ನೋಡ್ಕೊಂಡು ಬನ್ನಿ. ಇದು ಹೆಚ್ಕೊಳ್ಳೋದೆಲ್ಲ ಈಗ ನೋಡಿ, ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪೀಸಸ್ನ ಇದರ ತಿರುಳನ್ನು ನಾವು ತೆಗಿಬೇಕು. ತಿರುಳು ಸಮೇತ ಹಾಕಬಾರ್ದು, ತಿರುಳನ್ನು ತೆಗಿಬೇಕು. ಇವಾಗ ನೋಡಿ, ನಾನು ತಿರುಳೆಲ್ಲ ತೆಗೆದಿದ್ದೀನಿ. ತಿರುಳೆಲ್ಲ ಸ್ವಲ್ಪನೂ ಉಳಿದ ಹಾಗೆ ತೆಗಿಬೇಕು, ಒಂದು ಬೀಜ ಕೂಡ ಇರಬಾರ್ದು. ಆಮೇಲೆ ಸ್ವಲ್ಪ ದಪ್ಪ ಹೋಳುಗಳನ್ನು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಈ ರೀತಿ ನೀರಿನಲ್ಲಿ ನೆನೆಸ್ಕೊಂಡಿದ್ದೀನಿ. ಬೆಲ್ಲ ನೋಡಿ, ಒಂದು ನಿಂಬೆಹಣ್ಣು ಗಾತ್ರದ್ದು. ನಿಮಗೆ ಬೇಡ ಅಂದರೆ ಇದರಲ್ಲಿ ಅರ್ಧ ಕೂಡ ಬೆಲ್ಲನ ಹಾಕ್ಕೋಬೋದು. ತುಂಬ ಸ್ವೀಟ್ ಬೇಡ ಅಂದರೆ ಅರ್ಧ ಹಾಕ್ಕೋಬೋದು. ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾನು ಇವಾಗ 3/4 ಕಪ್ಪಿನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 150ರಿಂದ 200 ಗ್ರಾಮ್ ಬೇಳೆ ಇದೆ. ಅದು 2 ಕಪ್ಪಿನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಬೇಳೆ ತೊಗೊಂಡಿನೋ ಅದರಲ್ಲೇ 2 ಕಪ್ ನೀರು ಹಾಕಿಬಿಟ್ಟು ಇದನ್ನು ಬೇಯೋದಕ್ಕೆ ಇಡ್ತೀನಿ. ಇದು 4 ವಿಸಲ್ ಆಗಬೇಕು. ತುಂಬ ಮೆತ್ತಗೆ ಬೇಳೆ ಬೇಯಬೇಕಾಗತ್ತೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನಾನು ಸೌತೆಕಾಯಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ತುಂಬ ನೀರನ್ನು ಹಾಕ್ಕೋಬಾರ್ದು. ಸ್ವಲ್ಪ ಇಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಅದಕ್ಕೆ ಸೌತೆಕಾಯಿ ಹೋಳುಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀರು ಇಟ್ಬಿಟ್ಟು ನೀರು ಕುದ್ದ ಮೇಲೇ ನೀವು ಸೌತೆಕಾಯಿ ಹೋಳನ್ನು ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನಿನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಯಾವ ಎಣ್ಣೆ ಬೇಕಾದ್ರೂ ನೀವು ಹಾಕ್ಕೋಬೋದು. ಹಾಗೂ ನೆನೆಯೋದಕ್ಕೆ ನೀರಿನಲ್ಲಿ ಇಟ್ಟಿದ್ನಲ್ಲ ಹುಣಸೆಹಣ್ಣು, ಅದನ್ನು ನಾನು ರಸ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಬೇಯೋದಕ್ಕೆ ಇವಾಗ ಇದನ್ನು ಬಿಡ್ತೀನಿ. ತುಂಬ ಮೆತ್ತಗೆ ಇದು ಬೇಯಬೇಕು. ಸ್ವಲ್ಪ ಈ ರೀತಿ ಪ್ಲೇಟ್ನ ಓಪನ್ ಆಗಿ ಬಿಡಿ, ಆವಾಗ ಚೆನ್ನಾಗಿ ಬೇಯುತ್ತೆ, ಉಕ್ಕೋದಿಲ್ಲ, ಆಗೋದಿಲ್ಲ. ಸ್ವಲ್ಪ ಈ ರೀತಿ ಓಪನ್ ಇರಲಿ. ಇವಾಗ ಖಾರ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. 7ರಿಂದ 8 ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನಿನಷ್ಟು ಧನಿಯಾ ಬೀಜ, 1 ಟೇಬಲ್ ಸ್ಪೂನಿನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ ಮೆಂತ್ಯ ಮಾತ್ರ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. 1/4 ಸ್ಪೂನ್ಗಿನ್ನ ಇನ್ನೂ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಅಷ್ಟನ್ನೇ ತಗೊಳ್ಳಿ, ಇಲ್ಲ ಅಂದರೆ ಸಾಂಬಾರು ಕಹಿ ಬಂದುಬಿಡತ್ತೆ. ಒಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಇದೆರಡನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕೆಂಪಗಾಗೋ ತನಕ ಬೇಡ, ಒಂದು ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಹೀಗೆ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದಕ್ಕಿವಾಗ ನಾನು ಸ್ವಲ್ಪ ಆಗಿದೆ ನೋಡಿ, ಧನಿಯಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆಯಲ್ಲಿ ಸ್ವಲ್ಪ ಒಗ್ಗರಣೆ ಕೂಡ ಉಳಿಸ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು ಸ್ವಲ್ಪ ಹೊತ್ತು. ನಾನು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕೆಂಪಗಾದ ನಂತರ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಕ್ಲೀನಾಗಿ ಹುರ್ಕೋಬೇಕು ಸ್ವಲ್ಪ ಹೊತ್ತು. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಗಾಗಬೇಕು, ಅಲ್ಲಿ ತನಕ ಸ್ವಲ್ಪ ಹೊತ್ತು ಹೀಗೆ ಹುರ್ಕೋಬೇಕಾಗತ್ತೆ. ಕ್ಲೀನಾಗೆಲ್ಲ ಸ್ವಲ್ಪ ಹೊತ್ತು ಹುರ್ಕೊಂಡಾದಮೇಲೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. 3/4 ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 7ರಿಂದ 8 ಟೇಬಲ್ ಸ್ಪೂನ್ ಇದೆ ಕಾಯಿ ತುರಿ. ಇದಕ್ಕೆ ನಾನು ಎಲ್ಲ ಬಾಡಿಸ್ಕೊಂಡಿದ್ನಲ್ಲ ಕಡಲೆಬೇಳೆ ಎಲ್ಲ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲ ಅದನ್ನೆಲ್ಲ ತಣ್ಣಗಾದ ಮೇಲೆ ನಾನು ಹಾಕ್ಕೊಂಡಿದ್ದೀನಿ. ಹಾಗೂ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡು ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು, ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ರವೆ ರವೆ ಥರ ಇರಬೇಕಿದು, ತುಂಬ ನುಣ್ಣಗಾಗಬಾರ್ದು ಖಾರ. ಇವಾಗ ಖಾರ ರೆಡಿ ಆಯ್ತಿದು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದಕ್ಕೆ. ಇಲ್ಲಿ ನೋಡಿ, ಇವಾಗ ಸೌತೆಕಾಯಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನಾನು.
ಕ್ಲೀನಾಗಿ ಬೆಂದಿದೆ ಸೌತೆಕಾಯಿ. ತುಂಬ ಮೆತ್ತಗೆ ಬೇಯಿಸ್ಕೊಳ್ಳಿ, ಸ್ವಲ್ಪ ತುಂಬ ಗಟ್ಟಿ ಎಲ್ಲ ಬೇಡ, ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಖಾರನ ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಿದಂತಹ ಖಾರನ. ಖಾರ ರುಬ್ಬುವಾಗ ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಯಾಕಂದರೆ ಈ ಸಾಂಬಾರು ತುಂಬ ತೆಳುವಾಗಲ್ಲ, ಆದ್ದರಿಂದ ನೋಡಿ ಹಾಕ್ಕೊಳ್ಳಿ ಖಾರ ರುಬ್ಬುವಾಗ. ಇವಾಗ ಎಲ್ಲ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಖಾರ ಹಾಕಿಬಿಟ್ಟು ನೀಟಾಗಿ ರೀತಿ ಮಿಕ್ಸ್ ಮಾಡಿದ ನಂತರ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಎಲ್ಲ ಸ್ವಲ್ಪ ಮಸ್ಕೋಬೇಕು ಬೇಳೆನ, ಒಂದು ಸೌಟ್ ಸಹಾಯದಿಂದಾಗಲಿ ಅಥವಾ ಈ ರೀತಿಯಾಗಲಿ ಕ್ಲೀನಾಗಿ ಮಸ್ಕೋಬೇಕು. ಆನಂತರ ಇದಕ್ಕೆ ನಾನು ಸಾಂಬಾರಿಗೆ ಆ ಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಗಟ್ಟಿ ಎಷ್ಟಿದೆ ಅಂತ, ಗಟ್ಟಿಯಾಗಿದೆ ಇದು. ಇನ್ನೊಂದು ಸ್ವಲ್ಪ ತೆಳುವಾಗಬೇಕಿದು. ನೋಡಿ ಇಷ್ಟು ಗಟ್ಟಿಯಾಗಿದೆ. ಹೋಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದೇ ರೀತಿ ಹೋಳುಗಳನ್ನ ಹೆಚ್ಕೋಬೇಕು. ಇವಾಗ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಖಾರ ಎಲ್ಲ ಉಳಿದಿರುತ್ತಲ್ವ, ಅದಕ್ಕೆ ನೀರು ಹಾಕಿಬಿಟ್ಟು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ತುಂಬ ತೆಳುವಾಗಬಾರ್ದು, ಹಾಗಂತ ಈ ಸಾಂಬಾರು ಇಷ್ಟು ಗಟ್ಟಿ ಇರಬೇಕು. ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ಇಷ್ಟು ಗಟ್ಟಿ ಇರಲೇಬೇಕು ಈ ಸಾಂಬಾರು. ಕೆಲವು ದೇವಸ್ಥಾನಗಳಲ್ಲಿ ಈ ರೀತಿ ಸಾಂಬಾರನ್ನ ಬಡಿಸ್ತಾರೆ ಊಟದ ಜೊತೆಗೆ, ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವು ಮದುವೆ ಮನೆಗಳಲ್ಲಿ ಕೂಡ ಬಡಿಸ್ತಾ ಇರ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸಾಂಬಾರುಗಳಿಗಿಂತನೂ ತುಂಬ ರುಚಿ ಇರುತ್ತೆ ಹಾಗೂ ವಿಭಿನ್ನ ರೀತಿಯ ರುಚಿಯಾಗಿರುತ್ತಿದ್ದು, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಇವಾಗ ಒಗ್ಗರಣೆಗೆ ನಾನು ಒಗ್ಗರಣೆ ಸೌಟ್ನಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಿನಷ್ಟು, ಜೀರಿಗೆ ಸ್ವಲ್ಪ ಹಾಕ್ಕೊಂಡೆ, ರುಬ್ಬೋದಕ್ಕೊಂದು 3/4 ಸ್ಪೂನು ಹಾಗೂ ಒಂದು 1/4 ಸ್ಪೂನ್ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಒಂದು 5 ಹಾಗೂ ಕರಿಬೇವು ಸ್ವಲ್ಪ. ಗುಂಟೂರು ಮೆಣಸಿನ್ಕಾಯಿ ನಾನು ಖಾರಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ, 5 ಹಾಕ್ಕೊಂಡಿದ್ದೀನಿ. ಹಾಗೂ ಇಂಗು ಸ್ವಲ್ಪ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಕ್ಲೀನಾಗಿ ರೀತಿ ಸಿಮ್ನಲ್ಲೇ ಎಲ್ಲ ಕ್ಲೀನಾಗಿ ಮಾಗಿಸ್ಕೋಬೇಕು. ಇವಾಗಿದು ರೆಡಿಯಾಗಿದೆ ನೋಡಿ. ಸ್ಟವ್ನ ನಾನು ಇವಾಗ ಆಫ್ ಮಾಡಿಕೊಂಡು, ಆಫ್ ಮಾಡಿದ ಮೇಲೂ ಸ್ವಲ್ಪ ಈ ರೀತಿ ಕೈ ಆಡಿಸ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ ಒಗ್ಗರಣೆ. ಇವಾಗ ಇದನ್ನು ಸಾಂಬಾರಿಗೆ ಹಾಕ್ಕೋಬೇಕು. ಸಾಂಬಾರು ಕುದೀತಾ ಇದೆ ನೋಡಿ, ಇದಕ್ಕೆ ಒಗ್ಗರಣೆನ ಹಾಕ್ಕೊಂಡೆ. ಇವಾಗ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರು ಇದು ಪರಿಮಳ ಮನೆಯೆಲ್ಲ ಘಮ ಘಮ ಅನ್ನುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಪರಿಮಳ. ಊಟ ಮಾಡೋದಕ್ಕೆ ಕೂಡ ನಿಜವಾಗ್ಲೂ ಇನ್ನೊಂದು ತುತ್ತು ಜಾಸ್ತಿನೇ ಹೋಗುತ್ತೆ ಬಾಯಿಗೆ, ಅಷ್ಟು ಚೆನ್ನಾಗಿದೆ ಈ ಸಾಂಬಾರು. ಎಲ್ಲ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಇಷ್ಟು ಹದದಲ್ಲಿ ಸಾಂಬಾರಿದ್ದರೆ ಆಯಿತು, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಹೋಳೆಲ್ಲ ಹಾಕಿರ್ತೀವಲ್ಲ, ಏನೋ ಒಂಥರ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ ಈ ಸಾಂಬಾರು. ಇವಾಗ ಸಾಂಬಾರು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಅಂತೂ ಕುದಿಯಲೇಬೇಕು, 5ರಿಂದ 10 ನಿಮಿಷ. ಇದು ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ನಾನು ಆಫ್ ಮಾಡ್ಕೊಳ್ತೀನಿ. ಇವಾಗ ಒಂದು ಪಾತ್ರೆಗೆ ಇದನ್ನೆಲ್ಲ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಕಲರೆಲ್ಲ. ನಿಮಗೆಲ್ಲ ಈ ಸಾಂಬಾರು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಮಂಗಳೂರು ಸೌತೆಕಾಯಿನ ಉಪಯೋಗಿಸ್ಕೊಂಡು ಎಲ್ಲ ಈ ರೀತಿ ಸಾಂಬಾರು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.